ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಮಂದಾರ ಟಿಫನ್ ಸೆಂಟರ್. ಗೆಳೆಯರೆ, ಇದು ಸೆಕೆಂಡ್ ಮೇನ್ ರೋಡ್, ಪ್ಯಾಲೇಸ್ ಗುಟ್ಟಳ್ಳಿ, ವೈಯಾಲಿ ಕಾವಲ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸ್ಆಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತು ಪೇಜ್ ಅನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ ಮತ್ತೆ ಚಿತ್ರಾನ್ನ, ಹಾಗೆ ರೈಸ್ ಬಾತು ಸಖತ್ ಸೂಪರ್ ಆಗಿರುತ್ತೆ. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿನ ತುಂಬಾನೇ ಸ್ಪೆಷಲ್ ಅಂದ್ರೆ ಚಿತ್ರಾನ್ನ ಫ್ರೆಂಡ್ಸ್. ನೋಡಿ, ಈಗ ಚಿತ್ರಾನ್ನ ಮಿಕ್ಸ್ ಮಾಡ್ತಾ ಇದ್ರೆ ಬನ್ನಿ ನೋಡೋಣ. ಹಾಗೆ ಸ್ನೇಹಿತರೆ, ಇಲ್ಲಿನ ಚಿತ್ರಾನ್ನ ಮತ್ತೆ ತಟ್ಟೆ ಇಡ್ಲಿಯನ್ನ ನಮ್ಮ ಅಪ್ಪು ಬಾಸ್ ಅವರು ತುಂಬಾನೇ ಇಷ್ಟಪಟ್ಟು ಪಾರ್ಸಲ್ ತರಿಸ್ಕೊಂಡು ತಿಂತಾ ಇದ್ರಂತೆ. ನೋಡಿ ಏನ್ ಸಖತ್ ಕಾಣ್ತಾ ಇದೆಲ್ಲ. ಹಾಗೆ ನಾವು ಹೋಗಿದ್ದ ದಿವಸ ಸೋಯಾಬೀನ್ ಪಲಾವ್ ಮಾಡಿದ್ರು. ಒಂದೊಂದು ದಿವಸ ಒಂದೊಂದು ರೈಸ್ ಬಾತ್ಗಳನ್ನ ಮಾಡ್ತಾ ಇರ್ತಾರೆ. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮಸಾಲೋಡ ಏನ್ ಸಖತ್ ಕಾಣ್ತಾ ಇದೆಯಲ್ಲ. ಹಾಗೆ ಬೆಳಿಗ್ಗೆ ಹೊತ್ತು ಟಿಫನ್ ಅಲ್ದಲೆ ಮಧ್ಯಾಹ್ನ ಚಪಾತಿ ಊಟ, ಪರೋಟ ಊಟ ಎಲ್ಲ ಸಿಗುತ್ತೆ. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹೋಟೆಲ್ ಚಿಕ್ಕದಾದ್ರೂ ಕೂಡ ಚೊಕ್ಕವಾಗಿ, ಅಚ್ಚುಕಟ್ಟಾಗಿ, ತುಂಬಾ ರುಚಿಯಾಗಿ ಮಾಡ್ತಾರೆ. ಸಖತ್ತಾಗಿರುತ್ತೆ. ಇದು ಸೆಕೆಂಡ್ ಮೇನ್ ರೋಡ್, ಪ್ಯಾಲೇಸ್ ಗುಟ್ಟಳ್ಳಿ, ವೈಯಾಲಿ ಕಾವಲ್, ಶ್ರೀ ವೆಂಕಟೇಶ್ವರ ಸಿಲ್ಕ್ಸ್ ಹತ್ತಿರ ಇದೆ. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಸಾಂಬಾರ್ ನೋಡಿ ಫ್ರೆಂಡ್ಸ್, ಇದು ಸಖತ್ತಾಗಿರುತ್ತೆ. ಹಾಗೆ ಕೂಟು, ಫ್ರೆಂಡ್ಸ್ ಈಗ ಇಡ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ತಟ್ಟೆ ಇಡ್ಲಿ ಮತ್ತೆ ಗುಂಡಿ ಇಡ್ಲಿ ಎರಡು ರೀತಿಯ ಇಡ್ಲಿ ಸಿಗುತ್ತೆ. ತುಂಬಾನೇ ಸಾಫ್ಟ್ ಆಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬಂದಾಗ ಮರಿದಲೆ ಇಡ್ಲಿ ಟ್ರೈ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರಮೋದ್ ಅಂತ ಸರ್. ಏನ್ ತಗೊಂಡಿದ್ದೀರಿ ಇವಾಗ? ನಾನೀಗ ರೈಸ್ ಬಾತ್ ತಗೊಂಡಿದ್ದೀನಿ. ಹೇಗಿದೆ ಸರ್ ಟೇಸ್ಟ್? ಸರ್, ರೈಸ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಓಕೆ. ಸೊ ನಾನು ಆಫೀಸ್ಗೆ ಹೋಗಿ ಬರ್ಬೇಕಾದ್ರೆಲ್ಲ ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಓಕೆ. ಟೇಸ್ಟ್ ಏನು ಎಲ್ಲೂ ಮೋಸ ಇಲ್ಲ ಸರ್, ಸಕ್ಕತ್ತಾಗಿರುತ್ತೆ. ಓಕೆ. ಅಂಡ್ ನೀಟ್ ಅಂಡ್ ಕ್ಲೀನ್. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಸರ್ ಇಲ್ಲಿ. ಓಕೆ. ನಿಮ್ಮ ಫೇವರೇಟ್ ಏನ್ ಸರ್ ಇಲ್ಲಿ? ಫೇವರೇಟ್ ರೈಸ್ ಬಾತೆ ಸರ್. ಡೈಲಿ ಒಂದೊಂದು ರೈಸ್ ಮಾಡ್ತಾರೆ. ಓಕೆ. ಅಂಡ್ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಕ್ ಯಾವ್ದು ಇಲ್ಲ. ಸೊ ಎವ್ರಿ ಡೇ ನೀವು ಟೇಸ್ಟ್ ಮಾಡಿದ್ರೆ, ನೀವು ನೆಕ್ಸ್ಟ್ ವಾರ ಬಂದು ಅದೇ ರೈಸ್ ಟೇಸ್ಟ್ ಮಾಡಿದ್ರೆ ಹಂಗೆ ಇರುತ್ತೆ ಟೇಸ್ಟ್. ಓಕೆ. ಸೊ ಏನು ಚೇಂಜ್ ಇರಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನಿಲ್ಲ ಸರ್, ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ. ಇಷ್ಟ ಆದ್ರೆ ನೀವು ತಿರ್ಗಾ ಪದೇ ಪದೇ ಬರ್ತಾ ಇರ್ತೀರಾ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವಿಲ್ಲಿ ಫ್ರೆಂಡ್ಸ್ ಇಡ್ಲಿ, ಚಿತ್ರಾನ್ನ ಮತ್ತೆ ಸೋಯಾಬೀನ್ ಪಲಾವು ಇದೆಲ್ಲ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಸಖತ್ತಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯ್ತು. ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು, ಅಷ್ಟರ ಮಟ್ಟಿಗೆ ರುಚಿಯಾಗಿತ್ತು. ಹಾಗೆ ಇಲ್ಲಿ ಪಾರ್ಸಲ್ ಕೂಡ ತುಂಬಾನೇ ಜಾಸ್ತಿ ಹೋಗುತ್ತೆ. ನೋಡಿ, ಇಡ್ಲಿ ಪಾರ್ಸಲ್ ಮಾಡ್ತಾ ಇದ್ರೆ ಈ ರೀತಿ ಬಾಳೆ ಎಲೆ ಹಾಕಿ, ಗಟ್ಟಿ ಚಟ್ನಿ ಹಾಕಿ ಪಾರ್ಸಲ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ಇದು ನೋಡಿ, ಇದು ಸೋಯಾಬೀನ್ ಪಲಾವ್. ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಚಟ್ನಿ ತುಂಬಾನೇ ಸಖತ್ತಾಗಿರುತ್ತೆ. ನೋಡಿ, ಈ ಚಟ್ನಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಚಟ್ನಿ ತಗೊಳ್ಳೋದಕ್ಕೋಸ್ಕರನೇ ತುಂಬಾ ಜನ ಬರ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ಸರ್, ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ದೀಪಕ್ ಅಂತ. ಓಕೆ. ನಾನು ಇಲ್ಲಾಂದ್ರೆ ವಾರಕ್ಕೆ 5 ಸಲ ಬರ್ತೀನಿ. ಓಕೆ. ಬರೀ ಎರಡು ದಿವಸ ಬರಕ್ ಆಗಲ್ಲ. ಓಕೆ.
Okay. The number one hotel in this area Okay. regarding taste, price, Okay. everything. ಕ್ವಾಲಿಟಿ ಸರ್ವಿಸ್ ಎಲ್ಲ ಬಗ್ಗೆ Okay. ನಂಬರ್ ಒನ್. ಅದಕ್ಕಿಂತ ಜಾಸ್ತಿ ಎಲ್ಲಕ್ಕಿಂತ ಜಾಸ್ತಿ ದ ಓನರ್ ಅಂಡ್ ದ ಸ್ಟಾಫ್ ವೆರಿ ವೆರಿ ಫ್ರೆಂಡ್ಲಿ, Okay. ವೆರಿ ವೆರಿ ಕೋಆಪರೇಟಿವ್. ಓಕೆ ಐ ಕ್ಯಾನ್ ರೇಟ್ ದಿಸ್ ಹೋಟೆಲ್ as ನಂಬರ್ ಒನ್ ಹೋಟೆಲ್ ಇನ್ ದಿಸ್ ಏರಿಯಾ. 8-9 ವರ್ಷ ಆಯ್ತು. ಓಕೆ 8-9 ವರ್ಷದಿಂದ ರೆಗ್ಯುಲರ್ ಬರ್ತಾ ಇದ್ದೀನಿ. ಓಕೆ ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ ಇಲ್ಲಿ? ಇಲ್ಲಿ ಇವ್ರದ್ದು ಸೋಯಾಬೀನ್ ಪಲಾವ್ ಇದೆ, ಓಕೆ ಮೇನ್ ಸೋಯಾಬೀನ್ ಪಲಾವ್, ವೆಜಿಟೇಬಲ್ ಪಲಾವ್. ಓಕೆ ಆಮೇಲೆ ಇವ್ರದ್ದು ಎಲ್ಲಾ ಐಟಮ್ ಚೆನ್ನಾಗಿದೆ. Okay. ಒಂದೊಂದು ಐಟಮ್ ಹೇಳಕ್ ಆಗಲ್ಲ, ಇರೋದ್ ಎಲ್ಲಾ ಐಟಮ್ ಚೆನ್ನಾಗಿದೆ. ಆದ್ರೆ ನಮ್ ಫೇವರೇಟ್ ಸೋಯಾಬೀನ್ ಓಕೆ ಪಲಾವ್ ನಮ್ ಫೇವರೇಟ್ ಐಟಮ್. ಓಕೆ ನಾನು ಇಲ್ಲಿಂದ ಕೇಟರಿಂಗ್ ಎಷ್ಟು ಮಾಡ್ಸಿದ್ದೀನಿ, ಹೌದಾ? ತುಂಬಾ ಕೇಟರಿಂಗು ಮಾಡ್ಸಿದ್ದೀನಿ. ನಮ್ಮ ಆಫೀಸ್ಗೆ, ಓಕೆ ನಮ್ಮ ಮನೆಯಲ್ಲಿ ಪಾರ್ಟೀಸ್ಗೆ ಎಲ್ಲಾಗೆ ತುಂಬಾ ಕೇಟರಿಂಗ್ ಮಾಡ್ಸಿದ್ದೀನಿ. ಓಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇಟ್ ಈಸ್ ವರ್ತ್ ಅ ಟ್ರೈ. ಓಕೆ ಒಂದ್ಸಲಿ ಟ್ರೈ ಮಾಡಿ, ಮಿಕ್ಕಿರೋದ್ ನೀವೇ ಮಾಡ್ತೀರಾ ಎಲ್ಲ. ತಿರ್ಗಾ ಪದೇ ಬರೋದು ಎಲ್ಲ ನೀವೇ ಮಾಡ್ತೀರಾ. Okay. ಬರೀ ಟ್ರೈ ಮಾಡಿ ಒಂದ್ಸಲಿ ರಿಗಾರ್ಡಿಂಗ್ ದ ಟೇಸ್ಟ್. ಓಕೆ ಆಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನಾನು ಏನ್ ಹೇಳೋದ್ ಬೇಕಾಗಿಲ್ಲ. ಓಕೆ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಶ್ರೀ ಮಂದಾರ ಟಿಫಿನ್ ಸೆಂಟರ್ನ ಓನರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಚಂದ್ರು ಅಂತ. ಸರ್, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ನಮ್ದು ಲೆಮನ್ ರೈಸು, ಇಡ್ಲಿ, ವಡ, ಬೆಳಿಗ್ಗೆ ಟೈಮ್ ಪೂರಿ, ರೈಸ್ ಬಾತು. ಓಕೆ ರಾತ್ರಿ ಟೈಮ್ ಜಾಸ್ತಿ ಇರುತ್ತೆ. ಪಲಾವ್ ಇರುತ್ತೆ, ಡೈಲಿ ವೆರೈಟಿ ಒಂದೊಂದೊಂದು. ಆಮೇಲೆ ಚಪಾತಿ, ಪರೋಟ, ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿನೂ ಸಿಗುತ್ತೆ. ಓಕೆ ಆಮೇಲೆ ಲೆಮನ್ ರೈಸ್, ತಟ್ಟೆ ಇಡ್ಲಿ, ಲೆಮನ್ ರೈಸ್, ಪಲಾವ್ 3 ಫೇಮಸ್ ಇದೆ. ಓಕೆ ಎಲ್ಲ ಕಸ್ಟಮರ್ ಇರ್ತಾರೆ. ಎಷ್ಟು ವರ್ಷ ಆಯ್ತು ಸರ್ ನೀವು ಶುರು ಮಾಡಿ? ನಾವು 2012 ಅಲ್ಲಿ ಮಾಡಿರೋದು. ಓಕೆ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ಓಕೆ ಅನ್ನ ರಸಮ್ಮು, ಲೆಮನ್ ರೈಸ್ ಸಿಗುತ್ತೆ ಮಧ್ಯಾಹ್ನ. ಓಕೆ ರಾತ್ರಿ ಜಾಸ್ತಿ ವೆರೈಟಿ ಇರುತ್ತೆ. ಪಲಾವು, ಅನ್ನ ಸಾಂಬಾರು, ಲೆಮನ್ ರೈಸು, ಚಪಾತಿ, ಪರೋಟ, ತಟ್ಟೆ ಇಡ್ಲಿ, ಅನ್ನ ರಸಮ್ಮು ಎಲ್ಲ. 9 o'clock ಸ್ಟಾರ್ಟ್ ಆದ್ರೆ ರಾತ್ರಿ 1 o'clock ಆಗಿದೆ. 1 ಗಂಟೆವರೆಗೂ? 12:30, 1 ಗಂಟೆ ಫೈನಲ್ ಲಾಸ್ಟ್. ತುಂಬಾ ಸ್ಪೆಷಲ್ ಅಂದ್ರೆ ಕಸ್ಟಮರ್ಸ್ ಜಾಸ್ತಿ ಕೇಳೋದು? ಜಾಸ್ತಿ ಲೆಮನ್ ರೈಸ್, ಚಿತ್ರಾನ್ನ. ಓಕೆ ಈರುಳ್ಳಿ ಚಿತ್ರಾನ್ನ ನಮ್ದು. ಚಿತ್ರಾನ್ನಕ್ಕೆ ತುಂಬಾ ಕಸ್ಟಮರ್. ಬ್ರೆಡ್ ಪಲಾವ್ ಇರುತ್ತೆ. ಅದು ಬ್ರೆಡ್ ಪಲಾವಿಗೆ ಹೆಚ್ಚಾಗಿ ಯಾರು ಬ್ರೆಡ್ ಕರ್ದು ಹಾಕಲ್ಲ ಪಲಾವಿಗೆ. ಓಕೆ ನಾವು ಎವ್ರಿ ಸ್ಯಾಟರ್ಡೆ ನೈಟ್ ಬ್ರೆಡ್ ಪಲಾವ್ ಮಾಡ್ತೀವಿ. ಅದಕ್ಕಾಗಿ ಕಸ್ಟಮರ್ ಬರ್ತಾರೆ. ಗುರುವಾರ ಗೀ ರೈಸ್ ಇರುತ್ತೆ, ಅದಕ್ಕೂ ಸ್ವಲ್ಪ ಜನ ಲೈಕ್ ಹಂಗೆ ದಿನ ಒಂದೊಂದು ಚೇಂಜಸ್ ಮಾಡ್ತೀವಿ. ಇವತ್ತು ಸೋಯಾ ಪಲಾವ್ ಇದೆ. ಹೇಳಿ ಸರ್, ಬೇರೆ ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ಸ್ಪೆಷಲ್ ಏನಿಲ್ಲ, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾಗ ಅವ್ರದ್ದೆಲ್ಲರೂ ಶೂಟಿಂಗ್ ಗೀಟಿಂಗ್ ಇದ್ರೆ ಅವ್ರ PA ನೀಲ್ಕಂಠಣ್ಣ ಬಂದು ಮುಂಚಿನ ದಿನನೇ ಹೇಳ್ತಾ ಇದ್ರು. ಓಕೆ ಐಟಮ್ ಇಡ್ಲಿ, ಲೆಮನ್ ರೈಸ್ ಬಾಸ್ ತುಂಬಾ ಇಷ್ಟ, ಅವರೆಲ್ಲ ತಗೊಂಡ್ ಹೋಗ್ತಾ ಇದ್ರು. ಓಕೆ ಅವರು ಅವಾಗ ಇದ್ದಾಗ ಎಲ್ಲ ಬರ್ತಾ ಇದ್ರು. ಅದರಿಂದ ನಮ್ಗೆ ನಮ್ಮ ಐಟಮ್ ಅವ್ರು ಲೈಕ್ ಮಾಡ್ತಾ ಇದ್ರು. ಯಾವ್ದು ಜಾಸ್ತಿ ಲೈಕ್ ಮಾಡ್ತಾ ಇದ್ರು? ಅವರು ತಟ್ಟೆ ಇಡ್ಲಿ, ಲೆಮನ್ ರೈಸ್, ಚಿತ್ರಾನ್ನಕ್ಕೆ ತುಂಬಾ ಲೈಕ್ ಮಾಡ್ತಾ ಇದ್ರು. ಹೌದಾ? ಮಸಾಲೆ ವಡೆ. ಅವ್ರ PA ತಗೊಂಡ್ ಹೋಗ್ತಾ ಇದ್ರು, ನೀಲ್ಕಂಠಣ್ಣ ಅಂತ ಬರ್ತಾ ಇದ್ರು. ಮುಂಚಿನ ದಿನ ರಾತ್ರಿ ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಎಲ್ಲಾರು ಅಕ್ಕಪಕ್ಕ ಶೂಟಿಂಗ್ ಇದ್ರೆ ತಗೊಂಡ್ ಹೋಗಿರೋದು. ಬಾಸ್ ಇದು ಹಾಟ್ ಬಾಕ್ಸ್ ಅಲ್ಲಿ ಬಂದು ತಗೊಂಡ್ ಹೋಗ್ತಾ ಇದ್ರು. ಓಕೆ, ಆಲ್ ದ ಬೆಸ್ಟ್ ಸರ್. ಹೌದು, ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ಎಂಡ್, ಬೈ ಬಾಯ್, ಸಿ ಯು.